ನಾನು ವಿದ್ಯಾರ್ಥಿನಿ ಪ್ರಮುಖ ಅದೇ. ಆಮೇಲೆ ಅವಾಗ ಒಂದು ವಿದ್ಯಾರ್ಥಿನಿಯರದೊಂದು ದೊಡ್ಡ ರ್ಯಾಲಿ ಮಾಡಿದ್ವಿ. ಮೊದಲ ಬಾರಿಗೆ ಬೆಲ್ ಕ್ಲಾಸ್ ಇದನ್ನು ಹೊಡೆದು ಗಂಟೆ ಬಾರಿಸಿ ಕ್ಲಾಸಿಂದ ಕಾಲೇಜ್ ಹುಡುಗಿಯರನ್ನು ಕರ್ಕೊಂಡು ಬಂದು 500 ಜನರದ್ದು ಒಂದು ರ್ಯಾಲಿ ಮಾಡಿತ್ತು, ದೊಡ್ಡ ರ್ಯಾಲಿ ಅದು. ಅಂದರೆ ಹಾಗೆ ಆ ಸಂದರ್ಭದಲ್ಲಿ ಯಾವ ಯಾವ ವಿಷಯಕ್ಕೆ? ಇದು ಅಶ್ಲೀಲ ಭಿತ್ತಿ ಚಿತ್ರಗಳ ಬಗ್ಗೆ ಭಾಳ ಒಮ್ಮೆಗ್ಲೇ ಒಂದ್ಸಲ ಭಾಳ ಆಗೋಗ್ಬಿಟ್ಟಿತ್ತು. ನೋಡಿದಾಗ ಎಲ್ಲ ಕಡೆ ಎಲ್ಲ ಥಿಯೇಟ್ರ್ ಮುಂದೆ ಒಟ್ಟು ಹಾಕಿದ್ವಿ, ಆ ವಿಷಯ ತೆಗೆದುಕೊಂಡಿದ್ವಿ. ಮತ್ತು ಬೇರೇನೋ ವರದಕ್ಷಿಣೆ ಪಿಡುಗು, ಆ ಸಂದರ್ಭದಲ್ಲಿ ವರದಕ್ಷಿಣೆ ಪಿಡುಗುದ ಬಗ್ಗೆನೂ ಒಂದಿಷ್ಟಿತ್ತು. ಸ್ವಲ್ಪ ಮಹಿಳಾ ಸ್ವಾಭಿಮಾನ, ಸ್ವಾತಂತ್ರ್ಯ ಇದ್ರ ಬಗ್ಗೆ. ಹೀಗಾಗಿ ಕರಾಟೆ ಕ್ಲಾಸ್ ಮಾಡಿದ್ವಿ ಫಸ್ಟ್ ಟೈಮ್ ನಾವು. ಅದಕ್ಕೆ ಎಲ್ಲ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಬೇರೆ ವಿದ್ಯಾರ್ಥಿಗಳೆಲ್ಲ ಎಲ್ಲ ಹುಬ್ಬಳ್ಳಿಯವರು ಏನು ಮಾಡಿದ್ರು ಅಂದರೆ ಕರಾಟೆ ಕ್ಲಾಸ್ ಅಂತ ಇಡೀ ರಾಜ್ಯದಲ್ಲಿ ಸುದ್ದಿ ಆಯಿತು. ಅಂದರೆ ಸಮರ್ ಕ್ಯಾಂಪ್ ಏನೋ ಒಂದು ಆಯೋಜನೆ ಮಾಡ್ತಾ ಇದ್ವಿ. ಸೊ ಯಾಕೆ ಹೆಣ್ಮಕ್ಳು ಕರಾಟೆ ಕಲಿಬಾರ್ದು ಅಂತ ನನಗೆ ಇವತ್ತಿಗೂ ಅನ್ಸುತ್ತೆ. ಇವತ್ತಿಗೂ ತರಬೇಕು ಅದನ್ನು. ಎಲ್ಲ ಸೆಲ್ಫ್ ಡಿಫೆನ್ಸು ಇಷ್ಟು ಅವಶ್ಯಕತೆ ಇದೆ. ನಾವು ಮಾತಾಡ್ತೀವಿ, ಅಂದ್ಕೊಡ್ತೀವಿ. ನಾನು ಭಾಳ ಸಲ ಅಂದ್ಕೊಂಡೆ ಅದರದ್ದೊಂದು ಇದು ಒಂದು ವಿಷಯವನ್ನು ಹೋಗಬೇಕು. ಒಂದು ನನಗೂ ಭಾಳ ಸಂತೋಷ ಆಗಿದೆ, ನೀವು ಹೇಳಿದ್ರಲ್ಲ ಹಾಲಿನ ಕವರಿಂದಾಗಿ ಪರಿಣಾಮಕಾರಿಯಾಗಿರುವಂಥ ವಿಷಯವನ್ನು, ಸರಿಯಾಗಿರೋ ವಿಷಯ ಜನರ ಮುಂದಿಟ್ಟರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಮುಂದೆ ತೆಗೆದುಕೊಂಡು ಹೋಗ್ತಾರೆ. ಈ ಕರಾಟೆ ವಿಷಯ ಬಂದಾಗ ನನಗೆ ಈಗ ಅನ್ನಿಸ್ತು ಬೇಕಾಗಿದೆ.